ನಮಸ್ಕಾರ ಗೆಳೆಯರಿ, ಸ್ಟಾಕ್ ಮಾರ್ಕೆಟ್ ಕನ್ನಡ ಚಾನಲ್ಗೆ ಸ್ವಾಗತ ಸುಸ್ವಾಗತ. ಇಲ್ಲಿ ವಿಡಿಯೋದಲ್ಲಿ ಈ ವಾರ ನಮ್ಮ ಮಾರ್ಕೆಟ್ ಅನ್ನ ಮೇಲೆ ಅಥವಾ ಕೆಳಗಡೆ ತಗೊಂಡೋಗಬಹುದಾಗಿರುವಂತಹ ಇಂಪಾರ್ಟೆಂಟ್ ಇವೆಂಟ್ ಗಳ ಬಗ್ಗೆ ತಿಳ್ಕೊಳ್ಳುವಂತ ಪ್ರಯತ್ನವನ್ನು ಮಾಡೋಣ. ಈ ವಾರ ಕೂಡ ಒನ್ ಆಫ್ ದ ಬಿಸಿಯೆಸ್ಟ್ ವೀಕ್ ಅಂತ ಹೇಳ್ಬೋದು. ಸಾಕಷ್ಟು ಅಪ್ಡೇಟ್ ಗಳು ಬರೆದಿದೆ. ಮಾರ್ಕೆಟ್ ಈ ಎಲ್ಲ ಇವೆಂಟ್ ಗಳ ಮೇಲೆ ತನ್ನ ಗಮನವನ್ನ ಇಟ್ಟಿರುತ್ತೆ. ಖಂಡಿತ ಅವುಗಳು ಮಾರ್ಕೆಟ್ ನ ಮೇಲೆ ಇಂಪ್ಯಾಕ್ಟ್ ಅನ್ನ ಮಾಡುವಂತವಾಗಿರುತ್ತೆ. ನೋಡೋಣ, ತಿಳ್ಕೊಳ್ಳೋಣ. ಅದಕ್ಕಿಂತ ಮುಂಚೆ ಡಿಸ್ಕ್ಲೇಮರ್ ಕೊಡ್ಲಿಕ್ಕೆ ಇಷ್ಟಪಡ್ತೀನಿ. ಇಲ್ಲಿ ಕೆಲವು ಶೇರ್ಗಳನ್ನು ಕೂಡ ಮೆನ್ಷನ್ ಮಾಡ್ತಾ ಇದ್ದೀನಿ. ಯಾವುದೇ ಸ್ಟಾಕ್ ಅನ್ನು ಕೂಡ ರೆಕಮೆಂಡ್ ಮಾಡ್ತಿಲ್ಲ. ನೀವು ಫರ್ದರ್ ಸ್ಟಡಿ ಮಾಡಿ ಡಿಸಿಷನ್ ತಗೊಳ್ಬಹುದು. ಆಸ್ ಎ ಎಜುಕೇಶನಲ್ ಪರ್ಪಸ್ ನಾನು ವಿಡಿಯೋ ಮುಂದೆ ತರ್ತಾ ಇದ್ದೀನಿ. ಇದರ ಮೊದಲಿಗೆ ಕಳೆದ ವಾರದ ನಮ್ಮ ಮಾರ್ಕೆಟ್ ಪರ್ಫಾರ್ಮೆನ್ಸ್ ಅನ್ನು ನೋಡಿಕೊಂಡು ಮುಂದುವರಿಯೋಣ. ಲಾಸ್ಟ್ 5 ಡೇಸ್ ಪರ್ಫಾರ್ಮೆನ್ಸ್ ಅನ್ನು ಓಪನ್ ಮಾಡಿದ್ರೆ 5 ಡೇಸ್ ಅಲ್ಲಿ ನೋಡಬಹುದು 80 ಪಾಯಿಂಟ್ಸ್ ಅಥವಾ 0.3% ಪಾಸಿಟಿವ್ ಅಲ್ಲಿ ಇದೆ. ಬಟ್ ಲಾಸ್ಟ್ 2 ಟ್ರೇಡಿಂಗ್ ಸೆಷನ್ ಅಲ್ಲಿ ಸ್ವಲ್ಪ ನೆಗೆಟಿವ್ ರಿಯಾಕ್ಷನ್ ಕೂಡ ಬಂತು. ಅದಕ್ಕೆ ಕಾರಣ ಕೂಡ ಈಗಾಗಲೇ ನಿಮಗೆ ಗೊತ್ತಿದೆ, ಯಾಕೆ ಡೌನ್ ಆಯ್ತು ಅಂತ. ಮುಂದುವರೆದು ಅದರ ಬಗ್ಗೆ ಕೂಡ ಮಾತಾಡೋಣ. ನಂತರ ಸೆನ್ಸೆಕ್ಸ್ ಪರ್ಫಾರ್ಮೆನ್ಸ್ ನೋಡಿದರೆ 5 ಡೇಸ್ ಅಲ್ಲಿ ಇಲ್ಲೂ ಕೂಡ ನೋಡಬಹುದು 45 ಪಾಯಿಂಟ್ಸ್ ಅಥವಾ 0.06%. ಅಂದ್ರೆ ಫ್ಲಾಟಿಶ್ ಪರ್ಫಾರ್ಮೆನ್ಸ್ ನಮ್ಮ ಮಾರ್ಕೆಟ್ ಅಲ್ಲಿ ನೋಡಲಿಕ್ಕೆ ಸಿಕ್ಕಿದೆ. ಎಸ್ಪೆಷಲಿ ಲಾಸ್ಟ್ 2 ಟ್ರೇಡಿಂಗ್ ಸೆಷನ್ ಅಲ್ಲಿ ಅಂತ ಒಳ್ಳೆ ಪರ್ಫಾರ್ಮೆನ್ಸ್ ಏನ್ ಬರಲಿಲ್ಲ. ಅದು ಮಾರ್ಕೆಟ್ ನ ಸ್ವಲ್ಪ ಕೆಳಗಡೆ ತಗೊಂಡೋಗಿದೆ ಅಂತಾನೆ ಹೇಳ್ಬೋದು. ಇನ್ನು ಅಮೆರಿಕನ್ ಮಾರ್ಕೆಟ್ ಅಲ್ಲಿ ಸಿಚುಯೇಷನ್ ಯಾವ ರೀತಿ ಇದೆ ಅಂತ ನೋಡೋದಾದ್ರೆ ಶುಕ್ರವಾರ ನೋಡಬಹುದು ಫ್ಲಾಟಿಶ್ ಪರ್ಫಾರ್ಮೆನ್ಸ್ ಡೌ ಜೋನ್ಸ್ ಅಲ್ಲಿ ನೋಡ್ಲಿಕ್ಕೆ ಸಿಕ್ಕಿದೆ. ಇನ್ ಕೇಸ್ ನಾವು 5 ಡೇಸ್ ಪರ್ಫಾರ್ಮೆನ್ಸ್ ಅನ್ನು ಓಪನ್ ಮಾಡಿದ್ರೆ ಒಳ್ಳೆ ಪರ್ಫಾರ್ಮೆನ್ಸ್ ಇದೆ. 3.1% ಅಥವಾ 1200 ಪಾಯಿಂಟ್ಸ್ ಅಪ್ ಆಗಿದೆ ಡೌ ಜೋನ್ಸ್. ಒಳ್ಳೆ ಮೊಮೆಂಟಮ್ ಅಮೆರಿಕನ್ ಮಾರ್ಕೆಟ್ ಅಲ್ಲಿ ನೋಡ್ಲಿಕ್ಕೆ ಸಿಕ್ಕಿದೆ. ಹಾಗೆ ನಾಸ್ಡಾಕ್ ಪರ್ಫಾರ್ಮೆನ್ಸ್ ನೋಡಿದ್ರೆ ಶುಕ್ರವಾರದ ಸೆಷನ್ ಅಲ್ಲಿ ಒಳ್ಳೆ ಪರ್ಫಾರ್ಮೆನ್ಸ್ ಬಂದಿದೆ. 1.26% ಅಥವಾ 216 ಪಾಯಿಂಟ್ಸ್ ಅಪ್ ಆಗಿದೆ. ಹಾಗೆ 5 ಡೇಸ್ ಪರ್ಫಾರ್ಮೆನ್ಸ್ ನೋಡಿದ್ರೆ ಇಲ್ಲಂತೂ ನೋಡಬಹುದು ಮೋರ್ ದೆನ್ 8% ಅಪ್ ಆಗಿದೆ ಒಂದು ವಾರದಲ್ಲಿ. 1330 ಪಾಯಿಂಟ್ಸ್ ಅಥವಾ 8.29% ಅಪ್ ಅಲ್ಲಿ ನಾಸ್ಡಾಕ್ ಕ್ಲೋಸಿಂಗ್ ಅನ್ನ ಕೊಟ್ಟಿದೆ. ಓವರ್ ಆಲ್ ಸೆಂಟಿಮೆಂಟ್ ಪಾಸಿಟಿವ್ ಇದೆ ಅಮೆರಿಕನ್ ಮಾರ್ಕೆಟ್ ಅಲ್ಲಿ. ನಮ್ಮ ಮಾರ್ಕೆಟ್ ಅಲ್ಲಿ ಸ್ವಲ್ಪ ಲಾಸ್ಟ್ 2 ಟ್ರೇಡಿಂಗ್ ಸೆಷನ್ ಅಲ್ಲಿ ನೆಗೆಟಿವ್ ಆಗಿ ಕನ್ವರ್ಟ್ ಆಯ್ತು. ಅದಕ್ಕೆ ಕಾರಣ ಕೂಡ ಈಗಾಗಲೇ ಗೊತ್ತಿದೆ ಯಾಕೆ ಅಂತ. ಆ ಇವೆಂಟ್ ಗಳ ಕಡೆ ಕೂಡ ಹೋಗೋಣ. ಅದಕ್ಕೆ ಹೋಗೋದಕ್ಕೆ ಮುಂಚೆ ಈ ವಾರದ ಹಾಲಿಡೇಸ್ ಲಿಸ್ಟ್ ಅನ್ನ ನೋಡ್ಕೊಂಡು ಮುಂದುವರಿಯೋಣ. ನೋಡಬಹುದು ಮೇ 1 ನಮ್ಮ ಮಾರ್ಕೆಟ್ ಕ್ಲೋಸ್ ಇರುತ್ತೆ ಗುರುವಾರ. ಅಂದ್ರೆ ಈ ವಾರ ಜಸ್ಟ್ 4 ಡೇಸ್ ಮಾತ್ರ ನಮ್ಮ ಮಾರ್ಕೆಟ್ ಓಪನ್ ಇರುತ್ತೆ. ಒಂದು ದಿನ ಅದರಲ್ಲಿ ರಜೆ ಇರುತ್ತೆ. ಇನ್ನು ಇವೆಂಟ್ ಕೆಳಗಡೆ ಬರೋದಾದ್ರೆ ಎಸ್ಪೆಷಲಿ ನಿಮ್ಗೆ ಗೊತ್ತಿದೆ ಈಗಾಗಲೇ ಇಂಡಿಯಾ ಹಾಗೂ ಪಾಕಿಸ್ತಾನದ ನಡುವೆ ಯಾವ ರೀತಿಯ ಸಿಚುಯೇಷನ್ ಬಿಲ್ಡ್ ಆಗ್ತಾ ಇದೆ ಅಂತ. ಪಾಕಿಸ್ತಾನ ಕೂಡ ಸೇನೆಯನ್ನ ಜಮಾವಣೆ ಮಾಡ್ತಾ ಇದೆ LOC ಯಲ್ಲಿ. ನಮ್ಮ ಭಾರತ ಕೂಡ ಅದಕ್ಕೆ ಪ್ರತ್ಯುತ್ತರವನ್ನು ಕೊಡ್ತಾ ಇದೆ. ಜೊತೆಗೆ ಪಾಕಿಸ್ತಾನದವರು ಸೇನೆಯನ್ನ ಜಮಾವಣೆ ಮಾಡೋದ್ರ ಜೊತೆಗೆ ಫೈರಿಂಗ್ ಅನ್ನು ಕೂಡ ಮಾಡ್ತಾ ಇದ್ದಾರೆ. ಅಕ್ರಾಸ್ ದ LOC ಫೈರಿಂಗ್ ಅನ್ನ ಮಾಡ್ತಿದ್ದಾರೆ. ಅದಕ್ಕೆ ತಕ್ಕಂತೆ ರೆಸ್ಪಾನ್ಸ್ ಅನ್ನು ನಮ್ಮ ಇಂಡಿಯನ್ ಆರ್ಮಿ ಕೂಡ ಕೊಡ್ತಾ ಇದೆ. ಟೆನ್ಷನ್ಸ್ ಬಿಲ್ಡ್ ಆಗ್ತಾ ಇದೆ. ನೆಕ್ಸ್ಟ್ ಮೂವ್ ಭಾರತದ್ದು ಏನಾಗಿರುತ್ತೆ ಅನ್ನುವಂತ ಕುತೂಹಲ ಎಲ್ರಿಗೂ ಕೂಡ ಇದೆ. ಇಲ್ಲಿಂದ ಬರುವಂತ ಸುದ್ದಿಗಳು ಖಂಡಿತ ಮಾರ್ಕೆಟ್ ಅನ್ನ ಸ್ವಲ್ಪ ಪ್ರೆಷರ್ ಅಲ್ಲಿ ಇಡುವಂತ ಸಾಧ್ಯತೆಗಳು ಜಾಸ್ತಿ ಇದೆ. ಹಾಗಾಗಿ ಯಾವ ರೀತಿಯ ಅಪ್ಡೇಟ್ ಗಳು ಬರ್ತವೆ ಅಂತ ನೋಡ್ಬೇಕಾಗುತ್ತೆ. ಎಸ್ಪೆಷಲಿ ಇತ್ತೀಚಿನ ದಿನಗಳಲ್ಲಿ ಎಲ್ಲಾನು ಕೂಡ ಲೈವ್ ಕವರೇಜ್ ಅನ್ನ ಮಾಡ್ತಾ ಇದ್ರು ಹಲವಾರು ನ್ಯೂಸ್ ಚಾನೆಲ್ಸ್. ಅದಕ್ಕೆ ಸರ್ಕಾರ ರಿಸ್ಟ್ರಿಕ್ಷನ್ಸ್ ಅನ್ನು ಕೂಡ ಹಾಕಿದೆ, ಲೈವ್ ಕವರೇಜ್ ಮಾಡಬೇಡಿ ಅಂತ. ಅದಕ್ಕೆ ಸಾಕಷ್ಟು ಸೆಕ್ಯೂರಿಟಿ ರೀಸನ್ಸ್ ಅನ್ನು ಕೂಡ ಕೊಟ್ಟಿದೆ. ಹಾಗಾಗಿ ಲೈವ್ ಕವರೇಜ್ ಮಾಡುವಂತ ಚಾನೆಲ್ ಗಳು ಸ್ಟಾಪ್ ಮಾಡ್ತವೆ. ನ್ಯೂಸ್ ಗಳು ಬರಕ್ಕೆ ಸ್ವಲ್ಪ ಲೇಟ್ ಕೂಡ ಆಗುತ್ತೆ. ಇಂಡಿಯಾ ಪಾಕಿಸ್ತಾನ ಕಾನ್ಫ್ಲಿಕ್ಟ್ ನ ಕಡೆ ನಾವು ಗಮನವನ್ನ ಇಟ್ಟಿರ್ಬೇಕಾಗುತ್ತೆ. ಭಾರತ ಏನಾದ್ರೂ ಇದಕ್ಕೆ ಹರ್ಷಾಗಿ ರಿಯಾಕ್ಷನ್ ಮಾಡಿದ್ರೆ ಮಾರ್ಕೆಟ್ ಕೂಡ ರಿಯಾಕ್ಟ್ ಮಾಡುತ್ತೆ. ಈಗಾಗಲೇ ಅದು ನಮ್ಗೆ ಗೊತ್ತಿರುವಂತದ್ದು. ಹಾಗೆ ಮಾರ್ಕೆಟ್ ರಿಯಾಕ್ಟ್ ಮಾಡುತ್ತೆ ಅಂತ ಪಾಕಿಸ್ತಾನಕ್ಕೆ ನಾವು ಉತ್ತರ ಕೊಡದೇ ಇದ್ರೆ ಖಂಡಿತ ಅದು ಸರಿ ಆಗೋದಿಲ್ಲ. ಉತ್ತರ ಕೊಡ್ಲೇಬೇಕು. ಬಟ್ ಯಾವ ರೀತಿ ಕೊಡುತ್ತೆ ಅದು ಇಂಪಾರ್ಟೆಂಟ್ ಆಗುತ್ತೆ. ಇನ್ನು ನೆಕ್ಸ್ಟ್ ಟ್ಯಾರಿಫ್ ಗೆ ಸಂಬಂಧಪಟ್ಟಂತ ಅಪ್ಡೇಟ್ ಗಳನ್ನು ಕೂಡ ನಾವು ನೋಡ್ಬೇಕಾಗುತ್ತೆ. ಎಸ್ಪೆಷಲಿ ಕೆಲವೊಂದು ಪಾಸಿಟಿವ್ ಸುದ್ದಿಗಳು ಬಂದಿದ್ವು ಲಾಸ್ಟ್ ವೀಕ್. ಚೀನಾ ಮುಲ್ಸ್ ರೋಲಿಂಗ್ ಬ್ಯಾಕ್ ರಿಟಾಲಿಯೇಟರಿ ಟ್ಯಾರಿಫ್ಸ್ ಆನ್ ಸಮ್ US ಗೂಡ್ಸ್. US ಗೂಡ್ಸ್ ನ ಮೇಲೆ, ಅದರಲ್ಲೂ ಕೆಲವೊಂದು ಗೂಡ್ಸ್ ನ ಮೇಲೆ ಇದ್ದಂತ ರಿಟಾಲಿಯೇಟರಿ ಟ್ಯಾರಿಫ್ ಏನಿತ್ತು, ಅಂದ್ರೆ ಚೀನಾ ಅಮೆರಿಕ ಹಾಕಿದಂತ ಟ್ಯಾರಿಫ್ ಏನಿತ್ತು 125%, ಅದರಲ್ಲಿ ಸೈಲೆಂಟ್ ಆಗಿ ರೋಲ್ ಬ್ಯಾಕ್ ಮಾಡ್ಬಿಟ್ಟಿದೆ. ಏನು ಹೇಳ್ದೇನೆ ಫಸ್ಟ್ ಏನೋ ಹಾಕಿದ್ರು, ಅನೌನ್ಸ್ಮೆಂಟ್ ಎಲ್ಲ ಬಂತು. ಆ ನಂತರ ಕೆಲವೊಂದು ಪ್ರಾಡಕ್ಟ್ಸ್ ಗೆ ಎಕ್ಸಾಮ್ಷನ್ ಅನ್ನು ಕೊಟ್ಬಿಟ್ಟಿದ್ದಾರೆ, ಯಾವುದೇ ರೀತಿ ಅಪ್ಡೇಟ್ ಅನ್ನ ಕೊಡದೇನೆ. ಅಟ್ ದ ಸೇಮ್ ಟೈಮ್ ಅಮೆರಿಕ ಕೂಡ ಕೆಲವು ಪ್ರಾಡಕ್ಟ್ ಗಳಿಗೆ ಎಕ್ಸಾಮ್ಷನ್ಸ್ ಕೊಡಬಹುದು ಅಥವಾ ಟ್ಯಾರಿಫ್ ಕಡಿಮೆ ಮಾಡಬಹುದು ಅನ್ನೋಂತ ಮಾತುಗಳು ಕೂಡ ಕೇಳಿ ಬರ್ತಾ ಇದೆ. ಹಾಗಾಗಿ ಟ್ಯಾರಿಫ್ ಕಡೆ ಕೂಡ ಈ ವಾರ ಗಮನ ಇಡಬೇಕಾಗುತ್ತೆ, ಯಾವ ರೀತಿಯ ಅಪ್ಡೇಟ್ ಗಳು ಬರ್ತವೆ ಅಂತ. ನಂತರ ಯುಕ್ರೇನ್ ಹಾಗೂ ರಷ್ಯಾಗೆ ಸಂಬಂಧಪಟ್ಟಂತೆ ಕೂಡ ಕೆಲವೊಂದು ಅಪ್ಡೇಟ್ ಗಳು ಬರ್ತವೆ. ಅದರಲ್ಲಿ ನೋಡಬಹುದು ವಿತೌಟ್ ಪ್ರೀ ಕಂಡೀಷನ್ ರಷ್ಯಾ ಸೇಸ್ ರೆಡಿ ಫಾರ್ ಯುಕ್ರೇನ್ ಪೀಸ್ ಟಾಕ್ಸ್. ಶಾಂತಿ ಮಾತುಕತೆಗೆ ರೆಡಿ ಇದೀವಿ ವಿತೌಟ್ ಪ್ರೀ ಕಂಡೀಷನ್ಸ್ ಅಂತ ಹೇಳ್ತಾರೆ. ಆದ್ರೆ ಈ ಮಾತುಗಳಿಗೆ ಟ್ರಂಪ್ ಡೌಟ್ ವ್ಯಕ್ತಪಡಿಸಿದ್ದಾರೆ. ಗೊತ್ತಿಲ್ಲ ಎಷ್ಟು ಮಟ್ಟಿಗೆ ಇಲ್ಲಿ ಮಾತುಕತೆಗಳು ಸಾಧ್ಯ ಆಗುತ್ತೆ ಅಂತ. ಒಟ್ಟಿನಲ್ಲಿ ರಷ್ಯಾ ಅಂತೂ ಒಂದು ಮೂವ್ ಅನ್ನ ಇಟ್ಟಿದೆ. ಆ ನಿಟ್ಟಿನಲ್ಲಿ ಅದು ಸಾಧ್ಯ ಆದ್ರೆ ಬಹುಶಃ ಅಲ್ಲಿನ ಕಾನ್ಫ್ಲಿಕ್ಟ್ ಕೂಡ ಎಂಡ್ ಆಗುವಂತ ಸಾಧ್ಯತೆಗಳೇ ಇರುತ್ತೆ. ಈ ಕಡೆ ಕೂಡ ಗಮನ ಇಡಬೇಕಾಗುತ್ತೆ. ಜೊತೆಗೆ ನಿನ್ನೆ ವ್ಯಾಟಿಕನ್ ಸಿಟಿಯಲ್ಲಿ ಡೊನಾಲ್ಡ್ ಟ್ರಂಪ್ ಅವರು ಮತ್ತೆ ಜೆಲೆನ್ಸ್ಕಿ ಅವರನ್ನು ಕೂಡ ಮೀಟ್ ಮಾಡಿದ್ದಾರೆ. ಓವರ್ ಆಲ್ ಇದಕ್ಕೆ ಸಂಬಂಧಪಟ್ಟಂತೆ ಕೂಡ ಏನಾದ್ರೂ ಅಪ್ಡೇಟ್ ಗಳು ಬರಬಹುದು. ಹಾಗಾಗಿ ಈ ಕಡೆ ಕೂಡ ಗಮನ ಇಡಬೇಕಾಗುತ್ತೆ. ಇನ್ನು ನೆಕ್ಸ್ಟ್ ಇಂಪಾರ್ಟೆಂಟ್ ಅಪ್ಡೇಟ್ ಕಡೆ ಬಂದ್ರೆ ಅದು US ಗ್ರಾಸ್ ಡೊಮೆಸ್ಟಿಕ್ ಪ್ರಾಡಕ್ಟ್ ಅಥವಾ GDP ಡೇಟಾ ರಿಲೀಸ್ ಆಗ್ತಾ ಇದೆ ಈ ವಾರ. ತುಂಬಾನೇ ಇಂಪಾರ್ಟೆಂಟ್ ಡೇಟಾ ಆಗಿರುತ್ತೆ. ಯಾಕಂತಂದ್ರೆ ರಿಸೆಷನರಿ ಫಿಯರ್ಸ್ ಅಲ್ಲಿ ಇದೆ, ರಿಸೆಷನ್ ಬರಬಹುದು ಅನ್ನೋಂತ ಮಾತುಗಳು ಹೆಚ್ಚಿನ ಪ್ರಮಾಣದಲ್ಲಿ ಕೇಳಿ ಬರ್ತಾ ಇದೆ. ಹಾಗಾಗಿ ಇಂತಹ ಸಂದರ್ಭದಲ್ಲಿ GDP ಯಲ್ಲಿ ಯಾವ ರೀತಿಯ ಗ್ರೋತ್ ಇರುತ್ತೆ ಅದು ಮ್ಯಾಟರ್ ಆಗುತ್ತೆ. ಜೊತೆಗೆ ಲಾಸ್ಟ್ ಕ್ವಾರ್ಟರ್ ಅಲ್ಲಿ ನೋಡಬಹುದು 2.4% ಬಂದಿತ್ತು. ಈಗ ಎಸ್ಟಿಮೇಷನ್ಸ್ ನೋಡಬಹುದು ಯಾವ ಮಟ್ಟಿಗೆ ಡೌನ್ ಆಗಿದೆ ಅಂತ. ಜಸ್ಟ್ 0.4%, 2.4% ಗ್ರೋತ್ ಇಂದ 0.4% ಎಸ್ಟಿಮೇಟ್ ಅನ್ನು ಮಾಡ್ತಾ ಇದ್ದಾರೆ. ಅಂದ್ರೆ ಎಕನಾಮಿಕ್ಸ್ ಈಗಾಗಲೇ ಮುಂದಿನ ದಿನಗಳಲ್ಲಿ ಗ್ರೋತ್ ಸ್ಲೋ ಡೌನ್ ಆಗುತ್ತೆ ಅನ್ನುವಂತ ಮಾತನ್ನ ಏನ್ ಹೇಳ್ತಾ ಇದ್ರು,
ಅದನ್ನ ಇಲ್ಲೂ ಹೇಳ್ತಿದ್ದಾರೆ ನೋಡಬಹುದು. ಅದರಲ್ಲೂ ಕೂಡ 2.4 ಇಂದ ಜಸ್ಟ್ 0.4 ಅಂದ್ರೆ ಬಿಗ್ ಡಿಫರೆನ್ಸ್ ಅನ್ನ ಮಾಡ್ತಾ ಇದೆ. ಇದು ಯಾಕೆಂತಂದ್ರೆ ರಿಸೆಷನ್ ಅಫಿಷಿಯಲ್ ಆಗಿ ಬಂದಿದೆ ಅಥವಾ ನಾವು ರಿಸೆಷನ್ ಅಲ್ಲಿ ಇದೀವಿ ಅಂತ ಗೊತ್ತಾಗೋದು ಕಂಟಿನ್ಯೂಸ್ ಆಗಿ 2 ಕ್ವಾರ್ಟರ್ ಅಲ್ಲಿ ನೆಗೆಟಿವ್ ಗ್ರೋತ್ ಇರೋದು, ಆಗದು ಅಫಿಷಿಯಲಿ ರಿಸೆಷನ್ ಪೀರಿಯಡ್. ಆದ್ರೆ ಅದಕ್ಕಿಂತ ಮುಂಚಿನ ಕ್ವಾರ್ಟರ್ ಗಳಲ್ಲಿ ಆಬ್ವಿಯಸ್ಲಿ ಡೌನ್ ಫಾಲ್ ಇರುತ್ತೆ. ಅದೇ ರೀತಿ ಎಸ್ಟಿಮೇಷನ್ಸ್ ಈಗ ನೋಡ್ಲಿಕ್ಕೆ ಸಿಗ್ತಾ ಇದೆ. ಅಬೌಟ್ 2% ಗ್ರೋತ್ ಇಂದ ಬಿಲೋ 1% ಅಂದ್ರೆ ಬಿಗ್ ಡಿಫರೆನ್ಸಸ್ ಅನ್ನ ಎಸ್ಟಿಮೇಟ್ ಮಾಡ್ತಾ ಇದ್ದಾರೆ. ಹಾಗಾಗಿ ಇಲ್ಲಿ ಯಾವ ರೀತಿ ಬರುತ್ತೆ ತುಂಬಾನೇ ಮ್ಯಾಟರ್ ಆಗುತ್ತೆ GDP ಡೇಟಾ ಮಾರ್ಕೆಟ್ ನ ಪರ್ಫಾರ್ಮೆನ್ಸ್ ನ ಮೇಲೆ. ಇನ್ ಕೇಸ್ ಎಸ್ಟಿಮೇಷನ್ಸ್ ಗಿಂತ ಜಾಸ್ತಿ ಬಂತ ಬಿಗ್ ಪಾಸಿಟಿವ್, ಎಸ್ಟಿಮೇಷನ್ಸ್ ಗಿಂತ ಕಡಿಮೆ ಬಂತ ಬಿಗ್ ನೆಗೆಟಿವ್ ಆಗುತ್ತೆ. ನೋಡೋಣ ಯಾವ ರೀತಿಯ ಅಪ್ಡೇಟ್ ಗಳು ಬರ್ತವೆ. ಏಪ್ರಿಲ್ 30ನೇ ತಾರೀಕು US GDP ಡೇಟಾನ ನಾವು ಅಬ್ಸರ್ವ್ ಮಾಡಬೇಕಾಗುತ್ತೆ. ನಂತರ ಇನ್ನೊಂದು GDP ಡೇಟಾ ಕೂಡ ರಿಲೀಸ್ ಆಗುತ್ತೆ, ಅದು ಯೂರೋಝೋನ್ GDP ಡೇಟಾ ನೋಡಬಹುದು. ಯಾವತ್ತಂತ ನೋಡಿದ್ರೆ ಇದು ಕೂಡ 30ನೇ ತಾರೀಕಿಗೆ ರಿಲೀಸ್ ಆಗ್ತಾ ಇದೆ. ಇಲ್ಲಂತೂ 0.2% ಫೋರ್ಕಾಸ್ಟ್ ಇದೆ. ಹಿಂದಿನ ಡೇಟಾ ನೋಡಿದ್ರು ಕೂಡ 0.2% ಬಂದಿದೆ. ಹಾಗಾಗಿ ಇಲ್ಲೇನ್ ಬಿಗ್ ಡಿಫರೆನ್ಸ್ ಆಗ್ತಾ ಇಲ್ಲ. ಬಟ್ US GDP ಡೇಟಾ ಫೋರ್ಕಾಸ್ಟ್ ಏನಿದೆ ಬಿಗ್ ಡಿಫರೆನ್ಸ್ ಅನ್ನ ಮಾಡ್ತಾ ಇದೆ. ಎಷ್ಟು ಮಟ್ಟಿಗೆ ಬರುತ್ತೆ ಅದು ಮಾರ್ಕೆಟ್ ನ ಮೂಡನ್ನ ನಿರ್ಧಾರ ಮಾಡುತ್ತೆ. ನೋಡೋಣ ಯೂರೋಝೋನ್ 0.2% ಎಸ್ಟಿಮೇಷನ್ ಮಾಡ್ತಿದ್ರೆ ಎಷ್ಟಿರುತ್ತೆ ಅಂತ. ಇನ್ನು ನಮ್ಮ ಮಾರ್ಕೆಟ್ ಅಲ್ಲಿ ಬಿಗ್ ಇಂಪ್ಯಾಕ್ಟ್ ಅನ್ನ ಮಾಡ್ತಾ ಇರೋದು ಅಂತಂದ್ರೆ ರಿಸಲ್ಟ್ಸ್. ಕಂಪ್ಯಾರಿಟಿವ್ಲಿ ರಿಸಲ್ಟ್ಸ್ ಅಲ್ಲಿ ಒಂದಷ್ಟು ಗ್ರೋತ್ ನೋಡ್ಲಿಕ್ಕೆ ಸಿಗ್ತಾ ಇದೆ ಹಲವಾರು ಕಂಪನೀಸ್ ಅಲ್ಲಿ. ಹಾಗಂತ ಎಲ್ಲಾ ಕಂಪನೀಸ್ ಒಳ್ಳೆ ಗ್ರೋತ್ ಅನ್ನ ರಿಪೋರ್ಟ್ ಮಾಡ್ತಾ ಇಲ್ಲ. ಖಂಡಿತ ಏನು Q2 ನಲ್ಲಿ ಪರ್ಫಾರ್ಮೆನ್ಸ್ ಬಂದಿತ್ತು ಅದಕ್ಕಿಂತ ಬೆಟರ್ ಪರ್ಫಾರ್ಮೆನ್ಸ್ ಅನ್ನ ಮಾಡ್ತಾ ಇದ್ದೇವೆ. ಇಂಪ್ರೂವ್ಮೆಂಟ್ ನೋಡ್ಲಿಕ್ಕೆ ಸಿಗ್ತಾ ಇದೆ ಹಲವಾರು ಕಂಪನಿಗಳ ರಿಸಲ್ಟ್ ಅನ್ನು ನೋಡಿದ್ರೆ. ಇಲ್ಲಿವರೆಗೂ ಅನೌನ್ಸ್ ಮಾಡಿರುವಂತಹ ರಿಸಲ್ಟ್ ನೋಡಿದ್ರೆ ಖಂಡಿತ ಅಬೋವ್ ಅವರೇಜ್ ನಂಬರ್ಸ್ ಅನ್ನ ತುಂಬಾ ಕಂಪನೀಸ್ ರಿಪೋರ್ಟ್ ಮಾಡ್ತಿದ್ದೇವೆ. ಹಾಗಾಗಿ ರಿಸಲ್ಟ್ ಮೊಮೆಂಟಮ್ ಅನ್ನ ಪಡ್ಕೊಳ್ತಾ ಇದೆ. ಈ ವಾರ ಕೂಡ ಹಲವಾರು ಕಂಪನಿಗಳ ರಿಸಲ್ಟ್ ಇದೆ. ಅದಾನಿ ಗ್ರೀನ್ ಇದೆ, IGL ಇದೆ, ಆದಿತ್ಯ ಬಿರ್ಲಾ AMC ಇದೆ, ಅದಾನಿ ಟೋಟಲ್ ಗ್ಯಾಸ್, ಹೀಗೆ ಸಾಕಷ್ಟು ಕಂಪನಿಗಳ ರಿಸಲ್ಟ್ ಇದೆ. ಇಲ್ಲಿಂದ ಬಿಸಿ ಆಗ್ತಾನೆ ಹೋಗುತ್ತೆ ಪ್ರತಿದಿನ ಕೂಡ ರಿಸಲ್ಟ್ ನ ಕಾರಣಕ್ಕೆ. ಬಜಾಜ್ ಫೈನಾನ್ಸ್, ಬಜಾಜ್ ಫಿನ್ಸ್ ಅವ್ರ ರಿಸಲ್ಟ್ ಇದೆ, ಇಂಡಿಯಾ ಮಾರ್ಟ್, ಫೆಡರಲ್ ಬ್ಯಾಂಕ್, ಗ್ರೀವ್ಸ್ ಕಾಟನ್, IOC, ಇಂಡಸ್ ಟವರ್, ಹೀಗೆ ಹಲವಾರು ಕಂಪನಿಗಳ ರಿಸಲ್ಟ್ ಕೂಡ ಇರುತ್ತೆ. ಇವುಗಳ ಕಡೆ ಕೂಡ ಫೋಕಸ್ ಮಾಡಬೇಕಾಗುತ್ತೆ. ಇಂಪಾರ್ಟೆಂಟ್ ರೋಲ್ ಅನ್ನು ಪ್ಲೇ ಮಾಡುತ್ತೆ ರಿಸಲ್ಟ್ಸ್ ಕಂಪನಿಗಳ ಪರ್ಫಾರ್ಮೆನ್ಸ್ ಮೇಲೆ. ಹಾಗಾಗಿ ಇವುಗಳ ಕಡೆ ಕೂಡ ದೊಡ್ಡ ಮಟ್ಟದ ಗಮನ ಇರಬೇಕಾಗುತ್ತೆ ಆಸ್ ಎ ಇನ್ವೆಸ್ಟರ್ಸ್. ನಂತರ ನಿಮ್ಗೆಲ್ರಿಗೂ ಗೊತ್ತಿರೋ ಹಾಗೆ ಮಂತ್ ಎಂಡ್ ಆದ್ಮೇಲೆ 1ನೇ ತಾರೀಕಿಂದ ಆಟೋ ಸೇಲ್ಸ್ ಡೇಟಾ ರಿಲೀಸ್ ಆಗುತ್ತೆ. ಆಟೋ ಸೇಲ್ಸ್ 1ನೇ ತಾರೀಕು ರಿಲೀಸ್ ಆಗುತ್ತೆ. 2ನೇ ತಾರೀಕು ನಮ್ಮ ಮಾರ್ಕೆಟ್ ಓಪನ್ ಇರುತ್ತೆ. 1ನೇ ತಾರೀಕು ಕ್ಲೋಸ್ ಇರುತ್ತೆ, 2ನೇ ತಾರೀಕು ಓಪನ್ ಇರುತ್ತೆ. ಅದಕ್ಕೆ ತಕ್ಕಂತೆ ಕೂಡ ರಿಯಾಕ್ಷನ್ ಬರ್ಲಿಕ್ಕೆ ಶುರು ಆಗುತ್ತೆ. ಹಾಗಾಗಿ ಆಟೋ ಸೇಲ್ಸ್ ನ ಮೇಲೆ ಕೂಡ ಕಣ್ಣಿಡಬೇಕಾಗುತ್ತೆ ಈ ವಾರ ಯಾವ ರೀತಿ ಇರುತ್ತೆ ಆಟೋ ಸೇಲ್ಸ್ ಅಂತ. ನಂತರ FIS/DIS ಆಕ್ಟಿವಿಟಿ ಇತ್ತೀಚಿನ ದಿನಗಳಲ್ಲಿ ಎಸ್ಪೆಷಲಿ ಲಾಸ್ಟ್ 6-7 ಟ್ರೇಡಿಂಗ್ ಸೆಷನ್ಸ್ ಅಲ್ಲಿ ಭರ್ಜರಿ ಬೈಯಿಂಗ್ ಅನ್ನ FIS ಮಾಡಿದ್ದಾರೆ. ಶುಕ್ರವಾರದ ಸೆಷನ್ ಅಲ್ಲೂ ಕೂಡ ನೋಡಬಹುದು 2900 ಕೋಟಿ ನೆಟ್ ಬೈಯಿಂಗ್ ಅನ್ನ ಮಾಡಿದ್ದಾರೆ. ಅಟ್ ದ ಸೇಮ್ ಟೈಮ್ DIS ಕೂಡ 3539 ಕೋಟಿ ನೆಟ್ ಬೈಯಿಂಗ್ ಅನ್ನ ಮಾಡಿದ್ದಾರೆ. ಇಬ್ರು ಕೂಡ ಒಳ್ಳೆ ಪ್ರಮಾಣದ ಬೈಯಿಂಗ್ ಅನ್ನ ಮಾಡಿದ್ದಾರೆ. ಕೆಲವರು ಅಂದ್ಕೊಳ್ಬಹುದು ಇಬ್ರು ಬೈ ಮಾಡಿದ್ದಾರೆ, ಬಟ್ ಶುಕ್ರವಾರ ಮಾರ್ಕೆಟ್ ಕ್ಲೋಸ್ ನೋಡಿದ್ರೆ ಡೌನ್ ಅಲ್ಲಿ ಇದೆ, ಹೇಗೆ ಸಾಧ್ಯ ಅಂತ. ಖಂಡಿತ ಬರೀ FIS/DIS ಅಷ್ಟೇ ಅಲ್ಲ, ಮಾರ್ಕೆಟ್ ಅಲ್ಲಿ ಹ್ಯೂಜ್ ಪಾರ್ಟಿಸಿಪೆಂಟ್ಸ್ ಇರುತ್ತಾರೆ, ರಿಟೇಲ್ ಇನ್ವೆಸ್ಟರ್ಸ್ ಸೇರಿ. ಜೊತೆಗೆ FIS/DIS ಕೂಡ ಎಷ್ಟು ಪ್ರಮಾಣದ ಟ್ರಾನ್ಸಾಕ್ಷನ್ ಅನ್ನ ಮಾಡಿದ್ದಾರೆ ನೋಡಬಹುದು ನೀವು. 15,000 ಕೋಟಿ, 12,000 ಕೋಟಿ, 16,000 ಕೋಟಿ, 12,000 ಕೋಟಿ. ಇವರು ಕೂಡ ಹಲವು ಶೇರ್ ಗಳನ್ನ ಸೆಲ್ ಮಾಡಿದ್ರೆ, ಹಲವು ಶೇರ್ ಗಳನ್ನ ಬೈ ಮಾಡಿದ್ದಾರೆ. ಜೊತೆಗೆ ಸ್ಟಾಕ್ ಗಳ ಪರ್ಫಾರ್ಮೆನ್ಸ್, ಮಾರ್ಕೆಟ್ ಪರ್ಫಾರ್ಮೆನ್ಸ್ ಬರೋದು ಬೈಯಿಂಗ್ ಜಾಸ್ತಿ ಮಾಡಿದ್ರ ಸೆಲ್ಲಿಂಗ್ ಜಾಸ್ತಿ ಮಾಡಿದ್ರ ಅನ್ನೋದ್ರ ಮೇಲೆ. ಇಂಡಿವಿಜುವಲ್ ಸ್ಟಾಕ್ ಗಳಲ್ಲಿ ಬಯರ್ಸ್ ಜಾಸ್ತಿ ಬಂದ್ರೆ ಆಬ್ವಿಯಸ್ಲಿ ಆ ಸ್ಟಾಕ್ ಮೇಲೆ ಹೋಗುತ್ತೆ, ಸೆಲ್ಲರ್ಸ್ ಜಾಸ್ತಿ ಬಂದ್ರೆ ಆಬ್ವಿಯಸ್ಲಿ ಕೆಳಗಡೆ ಹೋಗುತ್ತೆ. ಈ ರೀತಿಯ ರಿಯಾಕ್ಷನ್ ಬರೋದು ನಿಮ್ಗೆ ಗೊತ್ತಿದೆ. ಶುಕ್ರವಾರದ ಸೆಷನ್ ಅಲ್ಲೂ ಕೂಡ ಹಲವಾರು ಶೇರುಗಳು ತುಂಬಾ ಒಳ್ಳೆ ಪರ್ಫಾರ್ಮೆನ್ಸ್ ಅನ್ನು ಕೊಟ್ಟಿದ್ದಾವೆ. ಹಾಗಾಗಿ ಕೆಲವು ಕಡೆ ಬೈಯಿಂಗ್, ಕೆಲವು ಕಡೆ ಸೆಲ್ಲಿಂಗ್ ನೋಡ್ಲಿಕ್ಕೆ ಸಿಕ್ಕಿದೆ. ಇಬ್ರು ನೆಟ್ ಬೈಯರ್ಸ್ ಆದ್ರೂ ಕೂಡ ಡೌನ್ ಅಲ್ಲಿ ಮಾರ್ಕೆಟ್ ಕ್ಲೋಸಿಂಗ್ ಅನ್ನ ಕೊಟ್ಟಿದೆ. ಅದಕ್ಕೆ ಕಾರಣ ಅಂದ್ರೆ ಮಾರ್ಕೆಟ್ ಏನ್ ಬರೀ FIS/DIS ಮೇಲೆ ಮಾತ್ರ ಡಿಪೆಂಡ್ ಆಗಿಲ್ಲ. ಮಾರ್ಕೆಟ್ ಅನ್ನೋದು ಒಂದು ಸಮುದ್ರ. ಬಟ್ ಇವ್ರ ಕಡೆಯಿಂದ ಬೈಯಿಂಗ್ ಬಂದಾಗ ಒಂದಷ್ಟು ಪಾಸಿಟಿವ್ ಇಂಪ್ಯಾಕ್ಟ್ ಕೂಡ ಆಗುತ್ತೆ. ಇನ್ ಕೇಸ್ ಇವರು ಸೆಲ್ಲಿಂಗ್ ಅನ್ನೇ ಮಾಡಿದ್ರೆ ಮಾರ್ಕೆಟ್ ಇನ್ನೂ ನೆಗೆಟಿವ್ ಆಗ್ತಿತ್ತೇನೋ, ಆ ರೀತಿಯ ಪರ್ಫಾರ್ಮೆನ್ಸ್ ಬರ್ತಾ ಇತ್ತು ಅಷ್ಟೇ. ಈ ವಾರ ಕೂಡ ಇವರ ಮೇಲೆ ಫೋಕಸ್ ಇಡಬೇಕಾಗುತ್ತೆ, ಯಾವ ರೀತಿಯ ರಿಯಾಕ್ಷನ್ FIS/DIS ಕೊಡ್ತಾರೆ ಈ ವಾರ ಅಂತ. ನಂತರ ರೂಪಿ ಕಡೆ ಬಂದ್ರೆ, ಗೋಲ್ಡ್ ಕಡೆ ಬಂದ್ರೆ, ಗೋಲ್ಡ್ ಅಲ್ಲಿ ಒಂದಷ್ಟು ಕರೆಕ್ಷನ್ ಕೂಡ ನೋಡ್ಲಿಕ್ಕೆ ಸಿಕ್ಕಿದೆ. ಲಾಸ್ಟ್ ಫ್ಯೂ ಡೇಸ್ ಅಲ್ಲಿ ನೋಡಬಹುದು 5-3% ಡೌನ್ ಕೂಡ ಆಗಿದೆ. ಒಂದೊಳ್ಳೆ ರ್ಯಾಲಿ ನಂತರ ಅಬ್ವಿಯಸ್ಲಿ ಕರೆಕ್ಷನ್ ಬಂದೇ ಬರುತ್ತೆ. ಜೊತೆಗೆ ಕೆಲವೊಂದು ಸುದ್ದಿಗಳು ಬಂದು ಲಾಸ್ಟ್ ವೀಕ್ ಮಾರ್ಕೆಟ್ ಗೆ ಸಂಬಂಧಪಟ್ಟಂತೆ, ಎಸ್ಪೆಷಲಿ ಡೊನಾಲ್ಡ್ ಟ್ರಂಪ್ ಅವರು ಚೈನಾದ ಮೇಲಿನ ಟ್ಯಾರಿಫ್ ಬಗ್ಗೆ ಪಾಸಿಟಿವ್ ಅಪ್ಡೇಟ್ ಗಳು ಬಂದು, ಜೊತೆಗೆ ರಿಸಲ್ಟ್ ಸೀಸನ್, ಅಮೆರಿಕದ ರಿಸಲ್ಟ್ ಸೀಸನ್ ಅಲ್ಲಿ ಪರ್ಫಾರ್ಮೆನ್ಸ್ ಇಂಪ್ರೂವ್ ಆಗಬಹುದು ಅಂತ ಬಂತು ಸುದ್ದಿಗಳು. ಅವೆಲ್ಲವೂ ಕೂಡ ಮಾರ್ಕೆಟ್ ನ ಮೇಲೆ ತಗೊಂಡೋದು ಇಮಿಡಿಯೇಟ್ಲಿ ಗೋಲ್ಡ್ ಅಲ್ಲಿ ಪ್ರಾಫಿಟ್ ಬುಕಿಂಗ್ ಕೂಡ ನೋಡ್ಲಿಕ್ಕೆ ಸಿಕ್ಕಿದೆ. ನೋಡಬಹುದು ಹೈಯಿಂದ ಮಾರ್ಕೆಟ್ ಅಪ್ ಆಗ್ಲಿಕ್ಕೆ ಶುರುವಾದ್ರೆ ಗೋಲ್ಡ್ ಪ್ರೈಸ್ ಒಂದ್ ಸ್ವಲ್ಪ ಕರೆಕ್ಷನ್ ಆಗಿ ಕನ್ಸಾಲಿಡೇಟ್ ಆಗಬಹುದು. ಇನ್ ಕೇಸ್ ಮಾರ್ಕೆಟ್ ಡೌನ್ ಆಗ್ಲಿಕ್ಕೆ ಶುರುವಾದ್ರೆ ಆಬ್ವಿಯಸ್ಲಿ ಗೋಲ್ಡ್ ಪ್ರೈಸ್ ಔಟ್ ಪರ್ಫಾರ್ಮ್ ಮಾಡುತ್ತೆ. ಹಾಗಂತ ಡೌನ್ ಆಗುವಾಗ ಫುಲ್ ಡೌನ್ ಆಗ್ಬಿಡುತ್ತೆ ಅಂತ ಏನಲ್ಲ, 15-20% ಕರೆಕ್ಷನ್ ಆಗ್ಬಹುದು ಹೈಯಿಂದ ಅಷ್ಟೇ. ಅದಕ್ಕಿಂತ ಜಾಸ್ತಿ ಕರೆಕ್ಷನ್ ಬರುವಂತ ಚಾನ್ಸಸ್ ತುಂಬಾ ಕಡಿಮೆ ಇರುತ್ತೆ ಈ ಹಿಂದಿನ ಹಿಸ್ಟ್ರಿಯನ್ನ ನೋಡಿದ್ರೆ. ಆಸ್ ಆಫ್ ನೌ ಲಾಸ್ಟ್ ವೀಕ್ ಸ್ವಲ್ಪ ಕರೆಕ್ಷನ್ ನೋಡ್ಲಿಕ್ಕೆ ಸಿಕ್ಕಿದೆ. ಮಾರ್ಕೆಟ್ ಸ್ಪೆಷಲಿ ಅಮೆರಿಕನ್ ಮಾರ್ಕೆಟ್ ಚೆನ್ನಾಗಿ ಪರ್ಫಾರ್ಮ್ ಮಾಡಿರೋದು ಕೂಡ ಇಲ್ಲಿ ಇಂಪ್ಯಾಕ್ಟ್ ಅನ್ನ ಮಾಡಿದೆ. ನಾನು ಇಂದಿನ ವಾರ 2 ವಿಡಿಯೋಗಳನ್ನ ಕವರ್ ಮಾಡಿದ್ದೆ ಗೋಲ್ಡ್ ಗೆ ಸಂಬಂಧಪಟ್ಟಂತೆ. ಆ 2 ವಿಡಿಯೋಗಳಲ್ಲಿ ಮೆನ್ಷನ್ ಮಾಡಿದ್ದೇನಂತಂದ್ರೆ, ಮಾರ್ಕೆಟ್ ಅನ್ಸರ್ಟೈನ್ ಎನ್ವಿರಾನ್ಮೆಂಟ್ ಅಲ್ಲಿ ಇದ್ರೆ ಗೋಲ್ಡ್ ಚೆನ್ನಾಗಿ ಪರ್ಫಾರ್ಮ್ ಮಾಡುತ್ತೆ.
ಮಾರ್ಕೆಟ್ ಅಲ್ಲಿ ಇರುವಂತ ಅನ್ಸರ್ಟೈನಿಟಿ ದೂರ ಆಗ್ತಾ ಹೋಗಿ ಕ್ಲಾರಿಟಿ ಸಿಗ್ತಾ ಹೋದ್ರೆ ಮಾರ್ಕೆಟ್ ಚೆನ್ನಾಗಿ ಪರ್ಫಾರ್ಮ್ ಮಾಡಕ್ ಶುರು ಮಾಡಿದ್ರೆ ಗೋಲ್ಡ್ ಸ್ವಲ್ಪ ಕರೆಕ್ಷನ್ ಆಗ್ಬೋದು ಅಥವಾ ಕನ್ಸಾಲಿಡೇಟ್ ಕೂಡ ಆಗ್ಬೋದು ಅಂತ ಅದೇ ರೀತಿಯ ಪರ್ಫಾರ್ಮೆನ್ಸ್ ಈಗ ನೋಡ್ಲಿಕ್ಕೆ ಸಿಗ್ತಾ ಇದೆ ಮಾರ್ಕೆಟ್ ಅಲ್ಲಿ. ಇನ್ನು ಕ್ರೂಡ್ ಕಡೆ ಬಂದ್ರೆ ಕ್ರೂಡ್ ನೋಡಬಹುದು ಅರೌಂಡ್ $67 ರೇಂಜ್ ಅಲ್ಲಿ ಟ್ರೇಡ್ ಆಗ್ತಿದೆ. ಇದನ್ನು 60 ವರೆಗೂ ಕೂಡ ಹೋಗಿತ್ತು, ಆನಂತರ ಅಲ್ಲಿಂದ ಒಳ್ಳೆ ಬೌನ್ಸ್ ಬ್ಯಾಕ್ ಕೂಡ ಮಾಡಿದೆ. ಕ್ರೂಡ್ ಅಲ್ಲಿ ಡೌನ್ ಫಾಲ್ ಇರಲಿ, ಇನ್ ಕೇಸ್ ರಿಸೆಷನರಿ ಫಿಯರ್ಸ್ ಜಾಸ್ತಿ ಆದ್ರೆ ಕ್ರೂಡ್ ಅಲ್ಲಿ ಇನ್ನೂ ಡೌನ್ ಫಾಲ್ ಬರುವಂತ ಚಾನ್ಸಸ್ ಇರುತ್ತೆ. ಅದೇ ಕಾರಣಕ್ಕೆ ಹಿಂದೆ ಕರೆಕ್ಷನ್ ಕೂಡ ಬಂತು, ನಂತರ ಈಗ $66-67 ವರೆಗೂ ಪ್ರೈಸ್ ಕೂಡ ಆಗಿದೆ. ಈ ಕಡೆ ಕೂಡ ಗಮನ ಇಡಬೇಕಾಗುತ್ತೆ. ನಂತರ ಡಾಲರ್ ಎದುರುಗಡೆ ನಮ್ಮ ರೂಪಿ ನೋಡೋದಾದ್ರೆ ಡಾಲರ್ ಕಳೆದ ವಾರ ಎಸ್ಪೆಷಲಿ ಒಂದೆರಡು ಟ್ರೇಡಿಂಗ್ ಸೆಷನ್ ಅಲ್ಲಿ ಸ್ವಲ್ಪ ಸ್ಟ್ರಾಂಗ್ ಕೂಡ ಆಗಿದೆ. ಬಟ್ 85 ರೇಂಜ್ ಅಲ್ಲಿ ಆಸ್ ಆಫ್ ನೌ ಬರ್ಲಿಕ್ಕೆ ಕಾಣ್ತಾ ಇದೆ. ಡಾಲರ್ ವೀಕ್ ಆಗೋದು ನಮಗೆ ಪಾಸಿಟಿವ್, ಡಾಲರ್ ಸ್ಟ್ರಾಂಗ್ ಆಗೋದು ಅಮೆರಿಕಾಗೆ ಪಾಸಿಟಿವ್. ನೋಡೋಣ ರೀತಿ ಇರುತ್ತೆ ಅಂತ. ಕಳೆದ ವಾರ ಅಂತೂ ಸ್ವಲ್ಪ ಪರ್ಫಾರ್ಮೆನ್ಸ್ ನೋಡ್ಲಿಕ್ಕೆ ಸಿಕ್ಕಿದೆ ರೂಪಿ. ಇನ್ನು ಈ ವಾರದ ಕಾರ್ಪೊರೇಟ್ ಆಕ್ಷನ್ ಕಡೆ ಬಂದ್ರೆ ಹಲವಾರು ಷೇರುಗಳು ಸುದ್ದಿಲಿರುತ್ತವೆ. ಕೆಲವು ಡಿವಿಡೆಂಡ್ ಕಾರಣಕ್ಕೆ ಸುದ್ದಿಲಿದ್ರೆ, ಕೆಲವು ರೈಟ್ಸ್ ಇಶ್ಯೂ ಕಾರಣಕ್ಕೆ ಸುದ್ದಿಲಿರುತ್ತವೆ, ಕೆಲವು ಬೋನಸ್ ಇಶ್ಯೂ ಕಾರಣಕ್ಕೆ ಸುದ್ದಿಲಿರುತ್ತೆ. ಕ್ಯಾಪ್ಟನ್ ಟೆಕ್ನೋ ಕ್ಯಾಶ್ ನೋಡಬಹುದು, ಬೋನಸ್ ಇಶ್ಯೂ ಇದೆ 1:1 ರೇಷಿಯೋದಲ್ಲಿ. 29 ಏಪ್ರಿಲ್ ಎಕ್ಸ್ ಡೇಟ್ ಆಗಿರುತ್ತೆ. ಈ ಎಲ್ಲ ಷೇರುಗಳನ್ನು ಕೂಡ ಅಬ್ಸರ್ವ್ ಮಾಡಬಹುದು. ಮೆಜಾರಿಟಿ ಷೇರುಗಳು ರೈಟ್ಸ್ ಇಶ್ಯೂ ಹಾಗೂ ಡಿವಿಡೆಂಡ್ ನ ಕಾರಣಕ್ಕೆ ಸುದ್ದಿಲಿರುತ್ತವೆ. ಈ ಸ್ಟಾಕ್ ಗಳನ್ನು ಕೂಡ ಡ್ಯೂರಿಂಗ್ ಕಾರ್ಪೊರೇಟ್ ಆಕ್ಷನ್ ಯಾವ ರೀತಿ ಪರ್ಫಾರ್ಮೆನ್ಸ್ ಸ್ಟಾಕ್ ಗಳಲ್ಲಿ ನೋಡಲಿಕ್ಕೆ ಸಿಗುತ್ತೆ ಅಂತ ಅಬ್ಸರ್ವ್ ಮಾಡಬಹುದು. ಸರಿಗಳೇ, ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂದ್ಕೊಳ್ತೀನಿ. ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಅಲ್ಲಿವರೆಗೂ ಜೈ ಹಿಂದ್, ಜೈ ಕರ್ನಾಟಕ.